ಇಲ್ಲಿಯವರೆಗೆ ವಿರಾಟ್ ತನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೊರಗೆ ಬರುತ್ತಾನೆ. ಅವನನ್ನು ನೋಡಿದ ಉಷಾರ್ ಅವರು, ಎಲ್ಲಿಗೆ ಹೊರಟಿದ್ದೀಯಾ ವಿರಾಟ್ ಎಂದು ಕೇಳುತ್ತಾರೆ. ಯಾವ ಮನೆಯಲ್ಲಿ ನನ್ನ ಹೆಂಡತಿಗೆ ಗೌರವ ಇಲ್ಲವೋ, ಯಾವ ಮನೆಯಲ್ಲಿ ನನ್ನ ಹೆಂಡತಿಗೆ ಇರಲು ಹಕ್ಕಿಲ್ಲವೋ, ಯಾವ ಮನೆಯಿಂದ ಹೋಗಲು ಅವಳನ್ನು ಬಲವಂತಪಡಿಸಲಾಗಿದೆಯೋ ಆ ಮನೆಯೊಂದಿಗೆ ನನಗೇನೂ ಸಂಬಂಧವಿಲ್ಲ ಎಂದು ವಿರಾಟ್ ಭೂಪೇಂದ್ರರ ಕಡೆ ನೋಡುತ್ತಾ ಹೇಳುತ್ತಾನೆ. ನಿಮಗೆ ನಿಮ್ಮ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇದೆ. ಹಾಗಾದರೆ ಇಂದಿನಿಂದ ನಿಮ್ಮ ಬಳಿ ಕೇವಲ ಸಂಪತ್ತು ಮಾತ್ರ ಇರುತ್ತದೆ. ಇಂದಿನಿಂದ ನಿಮ್ಮ ದೊಡ್ಡ ಮೊಮ್ಮಗ ಸತ್ತಂತೆ ಎಂದು ಹೇಳಿ ಅವನು ಹೊರಗೆ ಹೆಜ್ಜೆ ಹಾಕುತ್ತಾನೆ. ಮುಂದುವರಿದ ಭಾಗ. ಆದರೆ ನಂತರ ನಿಂತು ಹಿಂತಿರುಗಿ ಭೂಪೇಂದ್ರರ ಕಡೆ ನೋಡಿ, ಈ ವಿಡಿಯೋ ನನಗೆ ಸಿಕ್ಕಿತು ಮತ್ತು ಅದಕ್ಕಾಗಿಯೇ ನಾನು ಕಾವ್ಯಳನ್ನು ನಂಬಿದೆ ಎಂದು ತಿಳಿಯಬೇಡಿ. ಈ ವಿಡಿಯೋ ನನಗೆ ಸಿಗದಿದ್ದರೂ ಕಾವ್ಯಳ ಮೇಲಿನ ನನ್ನ ನಂಬಿಕೆ ಸ್ವಲ್ಪವೂ ಕಡಿಮೆಯಾಗುತ್ತಿರಲಿಲ್ಲ ಮತ್ತು ನಿಮ್ಮ ಪ್ರತಿಯೊಂದು ತಪ್ಪಿಗೂ ಶಿಕ್ಷೆ ಅನುಭವಿಸಲು ಸಿದ್ಧರಾಗಿರಿ. ನಾನು ಬಯಸಿದರೆ ಈಗಲೇ ನಿಮ್ಮನ್ನು ಜೈಲಿನ ಕಂಬಿಗಳ ಹಿಂದೆ ಹಾಕಿಸಬಹುದು, ಆದರೆ ಅದು ನಿಮಗೆ ಬಹಳ ಕಡಿಮೆ ಶಿಕ್ಷೆಯಾಗುತ್ತದೆ. ಈಗ ನಿಮ್ಮ ಬಹಳಷ್ಟು ನಾಶವನ್ನು ನೋಡಬೇಕಾಗಿದೆ ಮಿಸ್ಟರ್ ಭೂಪೇಂದ್ರ ಸೂರ್ಯವಂಶಿ ಎಂದು ಹೇಳಿ ಅವನು ಹೊರಗೆ ಹೋಗಲು ಪ್ರಾರಂಭಿಸುತ್ತಾನೆ. ಹಿಂದಿನಿಂದ ಓಂಕಾರ್, ನಿಲ್ಲು ವಿರಾಟ್ ಎಂದು ಹೇಳುತ್ತಾರೆ. ಅಪ್ಪ, ನಿಮ್ಮ ಮಾತಿಗೆ ನಾನು ನಿಲ್ಲುತ್ತೇನೆ ಎಂದು ನೀವು ಭಾವಿಸುತ್ತಿದ್ದರೆ ನೀವು ಓಂಕಾರ್ ಅವನನ್ನು ಮಧ್ಯದಲ್ಲೇ ತಡೆಯುತ್ತಾ, ಇಲ್ಲ ವಿರಾಟ್, ನಾನು ನಿನ್ನನ್ನು ತಡೆಯುತ್ತಿಲ್ಲ. ಬದಲಿಗೆ ನೀನು ಈ ಮನೆಯಿಂದ ಒಬ್ಬಂಟಿಯಾಗಿ ಹೋಗುವುದಿಲ್ಲ. ನಾವು ನಿನ್ನೊಂದಿಗೆ ಬರುತ್ತೇವೆ ಎಂದು ಹೇಳುತ್ತಿದ್ದೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ತಕ್ಷಣ ಭೂಪೇಂದ್ರವರಿಗೆ ಒಮ್ಮೆ ಆಘಾತವಾಗುತ್ತದೆ. ಯಾವಾಗಲೂ ತನ್ನ ಮಾತಿಗೆ ತಲೆದೂಗುತ್ತಿದ್ದ ಅವರ ಮಗ ಇಂದು ಅವರನ್ನು ತೊರೆದು ಹೋಗುವ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು. ಹೌದು ವಿರಾಟ್, ನಾನು ಕೂಡ ನಿನ್ನೊಂದಿಗೆ ಬರುತ್ತೇನೆ. ನನ್ನ ಮಗುವಿನ ಜೀವನವನ್ನು ಹಾಳು ಮಾಡಿ ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಅಪ್ಪ. ನಿಮ್ಮ ಈ ಸಂಪತ್ತು ನಿಮಗೆ ಇರಲಿ ಎಂದು ಹೇಳುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಭೂಪೇಂದ್ರ ಮತ್ತು ಅವರ ಮನೆಯನ್ನು ತೊರೆದು ಹೋಗುತ್ತಾರೆ. ಆದರೆ ಭೂಪೇಂದ್ರ ಅವರಿಗೆ ಇನ್ನೂ ಬುದ್ಧಿ ಬಂದಿರಲಿಲ್ಲ. ಅವರ ಅಹಂಕಾರ ಅವರ ಮೇಲೆ ಮೇಲುಗೈ ಸಾಧಿಸಿತ್ತು. ಅವರು ಜೋರಾಗಿ ಕೂಗುತ್ತಾ, ಎಲ್ಲಿಗೆ ಬೇಕಾದರೂ ಹೋಗಿ, 4 ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಬುದ್ಧಿ ಬರುತ್ತದೆ. ನನ್ನ ಬಳಿ ಬಹಳಷ್ಟು ಸಂಪತ್ತು ಇದೆ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದು ಭೂಪೇಂದ್ರ ಅವರು ತುಂಬಾ ದುರಹಂಕಾರದಿಂದ ಮಾತನಾಡುತ್ತಾರೆ. ಇಡೀ ಮನೆ ಖಾಲಿಯಾಗಿತ್ತು. 2-3 ಕೆಲಸದವರು ಮತ್ತು ಭೂಪೇಂದ್ರ ಅವರು ಅಷ್ಟೇ ಉಳಿದಿದ್ದರು ಆ ದೊಡ್ಡ ಬಂಗಲೆಯಲ್ಲಿ. ಅತ್ತ ಇಂದೋರ್ನಲ್ಲಿ ಶಕುಂತಲಾರವರು ತನ್ನ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಕಾವ್ಯಳಿಗೆ ಊಟ ಬಡಿಸಿದ್ದರು ಮತ್ತು ಅವಳಿಗೆ ಉಡಲು ತನ್ನ ಸೀರೆಯನ್ನು ಕೊಟ್ಟಿದ್ದರು, ಅವಳು ಸ್ನಾನ ಮಾಡಿ ಹಗುರವಾಗಿರಲಿ ಎಂದು. ಅವರು ಕಾವ್ಯಳ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದರು, ಇದರಿಂದ ಅವಳಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಎಂದು. ಆದರೆ ಕಾವ್ಯ ಈಗ ಏನನ್ನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ರಾತ್ರಿಯ ಸಮಯವಾಗಿತ್ತು. ಶಕುಂತಲಾರವರು ಯಾವುದೋ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ಹೋಗಿದ್ದರು. ಕಾವ್ಯ ಆ ಸಮಯದಲ್ಲಿ ಕೋಣೆಯಲ್ಲಿದ್ದಳು ಮತ್ತು ಕಣ್ಣು ಮುಚ್ಚಿ ಹಾಸಿಗೆಗೆ ಹೊರಗೆ ಕುಳಿತಿದ್ದಳು. ಭೂಪೇಂದ್ರರ ಮಾತುಗಳು ಅವಳ ಕಿವಿಯಲ್ಲಿ ಗುಯಿಂಗುಡುತ್ತಿದ್ದವು. ಇದೇ ನಿನ್ನ ಯೋಗ್ಯತೆ. ಸೂರ್ಯವಂಶಿಯ ಕಾಲುಗಳಲ್ಲಿ ನೀನು ಇಲ್ಲಿಂದ ಹೋಗದಿದ್ದರೆ ನಾನು ವಿರಾಟ್ನನ್ನು ಕೊಲ್ಲಿಸುತ್ತೇನೆ. ಯಾವ ಕೆಲಸಕ್ಕೆ ನಿನ್ನನ್ನು ಕರೆತಂದಿದ್ದೇನೋ ಆ ಕೆಲಸ ಮುಗಿದಿದೆ. ಈಗ ಇಲ್ಲಿಂದ ಹೊರಡು ಎಂದು ಅವಳಿಗೆ ಇದೆಲ್ಲ ನೆನಪಾಗುತ್ತಿದ್ದಂತೆಲ್ಲ ಅವಳ ಕಣ್ಣಂಚುಗಳು ಒದ್ದೆಯಾಗುತ್ತಿದ್ದವು. ಯಾವ ವಿರಾಟ್ ಇಲ್ಲದೆ ಅವಳು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲವಾಗಿತ್ತೋ ಇಂದು ಅವನಿಗೆ ಅವಳಿಲ್ಲದೆ ಇರಬೇಕಾಗಿತ್ತು. ಒಂದು ಕ್ಷಣ ಕಳೆಯುವುದು ಕಷ್ಟವಾಗುತ್ತಿತ್ತು ಮತ್ತು ದೊಡ್ಡ ಚಿಂತೆ ಏನೆಂದರೆ ಅವಳಿಲ್ಲದೆ ವಿರಾಟ್ ಹೇಗೆ ಇರುತ್ತಾನೋ, ತನ್ನನ್ನು ತಾನು ಹೇಗೆ ನೋಡಿಕೊಳ್ಳುತ್ತಾನೋ. ಬರೀ ವಿರಾಟ್ನ ಬಗ್ಗೆ ಯೋಚಿಸುತ್ತಾ ಅವಳ ಸ್ಥಿತಿ ಕೆಟ್ಟದಾಗಿತ್ತು. ಸರಿಯಾಗಿ ಆ ಸಮಯದಲ್ಲಿ ಪ್ರಶಾಂತ್ ಮನೆಗೆ ಬರುತ್ತಾನೆ. ಅವನು ಮನೆಗೆ ಬಂದ ತಕ್ಷಣ ಮೊದಲು ಅವನಿಗೆ ಬ್ಲ್ಯಾಕ್ ಕಾಫಿ ಬೇಕು ಎಂಬುದು ಅವನ ನಿಯಮವಾಗಿತ್ತು. ಅವನು ಎಷ್ಟೇ ಹೊತ್ತಿಗೆ ಮನೆಗೆ ಬಂದರೂ ಸರಿ, ಎಂದಿನಂತೆ ಅವನು ಒಳಗೆ ಬರುತ್ತಾನೆ. ಎಂದಿನಂತೆ ಒಬ್ಬ ಸೇವಕ ಅವನ ಕಾಫಿಯನ್ನು ಹಿಡಿದು ನಿಂತಿದ್ದನು. ಪ್ರಶಾಂತ್ ಕಾಫಿ ಕಪ್ ಎತ್ತಿಕೊಳ್ಳುತ್ತಾ, ಅಜ್ಜಿ ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ. ಸೇವಕ, ಸರ್, ಅವರು ಹೊರಗೆ ಹೋಗಿದ್ದಾರೆ ಎನ್ನುತ್ತಾನೆ. ಮತ್ತು ಆ ಹುಡುಗಿ, ಅವಳು ಇನ್ನೂ ಹೋದಳೋ ಇಲ್ಲವೋ? ಪ್ರಶಾಂತ್ ಕೋಪದಿಂದ ಹಲ್ಲು ಕಡಿಯುತ್ತಾ ಹೇಳುತ್ತಾನೆ. ಸೇವಕ, ಇಲ್ಲ ಸರ್, ಅವಳು ಇನ್ನೂ ಇಲ್ಲೇ ಇದ್ದಾಳೆ, ಅತಿಥಿ ಕೋಣೆಯಲ್ಲಿದ್ದಾಳೆ ಎಂದು ಹೇಳಿ ಸೇವಕ ಅಲ್ಲಿಂದ ಹೋಗುತ್ತಾನೆ ಮತ್ತು ಪ್ರಶಾಂತ್ನ ಹೆಜ್ಜೆಗಳು ಅತಿಥಿಯ ಕೋಣೆಯ ಕಡೆಗೆ ಹೋಗುತ್ತವೆ. ಬಾಗಿಲು ಮೊದಲೇ ತೆರೆದಿತ್ತು. ಪ್ರಶಾಂತ್ ಒಳಗೆ ಹೋಗುತ್ತಾನೆ. ಕಾವ್ಯ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಳು. ಅವಳ ಮುಖದ ಮೇಲೆ ಇನ್ನೂ ಕಣ್ಣೀರು ಇತ್ತು. ಮೊದಲಿಗೆ ಅವನ ಕಣ್ಣು ಕಾವ್ಯಳ ಬಟ್ಟೆಗಳ ಮೇಲೆ ಹೋಗುತ್ತದೆ. ಪ್ರಶಾಂತ್ ಏಕಾಏಕಿ, ಇಲ್ಲಿ ಎಷ್ಟು ದಿನ ಇರಲು ಯೋಚಿಸಿದ್ದೀಯಾ ಎಂದು ಕೇಳುತ್ತಾನೆ. ಅವನ ಧ್ವನಿ ಕೇಳಿ ಕಾವ್ಯ ದಿಢೀರನೆ ಬೆಚ್ಚಿ ಬೀಳುತ್ತಾಳೆ. ಆದರೆ ಏನನ್ನೂ ಹೇಳುವುದಿಲ್ಲ. ಪ್ರಶಾಂತ್ ತನ್ನ 2 ಕೈಗಳನ್ನು ಕಟ್ಟಿಕೊಂಡು, ನೋಡು, ನನಗೆ ನಿನ್ನೊಂದಿಗೆ ವಾದ ಮಾಡುವ ಉದ್ದೇಶವಿಲ್ಲ ಮತ್ತು ನಿನ್ನನ್ನು ಅವಮಾನಿಸುವ ಉದ್ದೇಶವೂ ಇಲ್ಲ. ಈಗ ಆರೋಗ್ಯವಾಗಿದೆಯಲ್ಲ, ನೋಡಲು ಚೆನ್ನಾಗಿದ್ದೀಯ, ಇಡೀ ದಿನ ವಿಶ್ರಾಂತಿ ಕೂಡ ತೆಗೆದುಕೊಂಡಿದ್ದೀಯ. ನಾನು ಹೇಳುವ ಮೊದಲೇ ನೀನು ಇಲ್ಲಿಂದ ಹೋಗಬೇಕಾಗಿತ್ತೆಂದು ನಿನಗೆ ಅನ್ನಿಸುವುದಿಲ್ಲವೇ? ಆದರೆ ಇಲ್ಲ, ನೀನು ಹಠಮಾರಿ. ಅಜ್ಜಿ ಮುಗ್ದೆ, ಅವರು ನಿನ್ನ ಮಾತಿಗೆ ಮರುಳಾಗಿರಬಹುದು, ಆದರೆ ನನ್ನ ಮುಂದೆ ನಿನ್ನ ಈ ನಾಟಕ ನಡೆಯುವುದಿಲ್ಲ. ಹಾಗಾಗಿ ನಿನ್ನ ಈ ಡ್ರಾಮಾ ಮುಗಿಸಿ ಮತ್ತು ನನ್ನ ಈ ಕಾಫಿ ಮುಗಿಯುವುದರೊಳಗೆ ಇಲ್ಲಿಂದ ಹೊರಡು ಎಂದು ಹೇಳಿ ಅವನು ಅಲ್ಲಿಂದ ಹೋಗುತ್ತಾನೆ. ಕಾವ್ಯಳ ಮನಸ್ಸು ಮೊದಲೇ ಮುರಿದು ಬಿದ್ದಿತ್ತು. ಅವಳು ಪ್ರಶಾಂತ್ನ ಮಾತುಗಳಿಂದ ಏಕೆ ಕುಗ್ಗಿ ಹೋಗಬೇಕು?
ಅವಳು ಕೂಡ ಅಲ್ಲಿಂದ ಹೋಗುವುದೇ ಉತ್ತಮ ಎಂದು ಭಾವಿಸುತ್ತಾಳೆ. ಆದರೆ ಪ್ರಶ್ನೆ ಏನೆಂದರೆ ಅವಳು ಎಲ್ಲಿಗೆ ಹೋಗುತ್ತಾಳೆ ಎಂಬುದು. ಆದರೆ ಮುಂದಿನ ಕ್ಷಣವೇ ಅಲ್ಲಿಂದ ಹೋಗುತ್ತಾ ಇಲ್ಲಿಯವರೆಗೆ ಬಂದಿದ್ದೇನೆ, ಮುಂದೆ ಏನಾಗುತ್ತದೋ ನೋಡೋಣ. ಅವಳು ಶಕುಂತಲಾರವರು ಬರುವ ಮೊದಲೇ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಾತ್ರಿಯ ಕತ್ತಲು, ನಿರ್ಜನ ರಸ್ತೆ, ಅದರ ಮೇಲೆ ಅವಳು ಸುಮ್ಮನೆ ನಡೆದುಕೊಂಡು ಹೋಗುತ್ತಿದ್ದಳು. ಹೃದಯದಲ್ಲಿ ವಿರಾಟ್, ಮನಸ್ಸಿನಲ್ಲಿ ವಿರಾಟ್. ಎಲ್ಲಿ ಅವಳು ಅವನಿಲ್ಲದೆ ಹುಚ್ಚಿಯಾಗುತ್ತಾಳೋ. ವಿರಾಟ್ ಅವಳ ಸ್ಥಿತಿ ನೋಡಿದರೆ ಬದುಕಿದ್ದರೂ ಸತ್ತಂತಾಗುತ್ತಾನೆ. ಅತ್ತ ಶಕುಂತಲಾರವರು ಮನೆಗೆ ವಾಪಸ್ಸು ಬರುತ್ತಿದ್ದರು. ದಾರಿಯಲ್ಲಿ ಅವರಿಗೆ ಡಾಕ್ಟರ್ ಸಿಗುತ್ತಾರೆ. ಅರೆ ಶಕುಂತಲಾರವರೇ, ನಾನು ನಿಮ್ಮ ಮನೆಗೆ ಬರುತ್ತಿದ್ದೆ. ನಿಜ ಹೇಳಬೇಕೆಂದರೆ ಆ ಮಗುವಿನ ರಿಪೋರ್ಟ್ ಬಂದಿದೆ. ಗಾಬರಿ ಪಡುವಂಥದ್ದೇನೂ ಇಲ್ಲ. ಆ ಮಗು ಗರ್ಭಿಣಿ ಎಂದು ಹೇಳಿ ಆ ರಿಪೋರ್ಟನ್ನು ಅವರ ಕಡೆಗೆ ನೀಡುತ್ತಾರೆ. ಅಬ್ಬಾ, ನಾನು ಈಗಲೇ ಹೋಗಿ ಈ ಒಳ್ಳೆಯ ಸುದ್ದಿಯನ್ನು ಅವಳಿಗೆ ತಿಳಿಸುತ್ತೇನೆ ಎಂದು ಹೇಳಿ ಅವರು ಬೇಗನೆ ಮನೆಯ ಕಡೆಗೆ ಹೊರಡುತ್ತಾರೆ. ಆದರೆ ಪ್ರಶಾಂತ್ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದಾನೆಂದು ಅವರಿಗೆ ತಿಳಿದಿರಲಿಲ್ಲ. ಪ್ರಶಾಂತ್ ತನ್ನ ಕಾಫಿ ಕುಡಿದು ಮುಗಿಸಿ ಮತ್ತು ಬಟ್ಟೆ ಬದಲಾಯಿಸಿಕೊಂಡು ಕೆಳಗೆ ಬರುತ್ತಾನೆ. ಅವನ ಅತಿಥಿ ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸುತ್ತಾನೆ. ಹಿಂದಿನಿಂದ ಅವನ ಸೇವಕ, ಸರ್, ಆ ಹುಡುಗಿ ಹೊರಟು ಹೋದಳು ಎನ್ನುತ್ತಾನೆ. ನಡೆಯುತ್ತಿದ್ದ ಪ್ರಶಾಂತ್ನ ಹೆಜ್ಜೆಗಳು ಅಲ್ಲೇ ನಿಲ್ಲುತ್ತವೆ. ಕಾವ್ಯ ಅಲ್ಲಿಂದ ಹೋಗುತ್ತಾಳೆಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಪ್ರಶಾಂತ್ ಏನನ್ನೂ ಹೇಳುವುದಿಲ್ಲ ಮತ್ತು ತನ್ನ ಹೆಜ್ಜೆಗಳನ್ನು ಅತಿಥಿ ಕೋಣೆಯ ಕಡೆಗೆ ತಿರುಗಿಸುತ್ತಾನೆ. ಎಲ್ಲವೂ ಸರಿಯಾಗಿದೆಯೇ ಎಂದು ನೋಡಲು ಅವನು ಒಳಗೆ ಹೋಗುತ್ತಾನೆ. ಎಲ್ಲಿಯಾದರೂ ಕೊಳಕು ಉಳಿದಿದೆಯೇ ಎಂದು. ಆದರೆ ಕೋಣೆ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು. ಪ್ರತಿಯೊಂದು ವಸ್ತುವು ಮೊದಲಿದ್ದಂತೆಯೇ ಇತ್ತು. ಪ್ರಶಾಂತ್ ತನ್ನ ಹೆಜ್ಜೆಗಳನ್ನು ಹೊರಗೆ ತಿರುಗಿಸುತ್ತಾನೆ. ಆಗ ಅವನ ಕಣ್ಣು ಮೇಜಿನ ಮೇಲೆ ಇಟ್ಟಿದ್ದ ಕಾಗದ ಮತ್ತು ಅದರ ಮೇಲಿದ್ದ ಚಿನ್ನದ ಬಳೆಗಳ ಮೇಲೆ ಬೀಳುತ್ತದೆ. ಅವನು ತಕ್ಷಣ ಆ ಕಾಗದವನ್ನು ಎತ್ತಿಕೊಂಡು ಓದಲು ಪ್ರಾರಂಭಿಸುತ್ತಾನೆ. ನಿಮ್ಮ ಹೆಸರೇನು ಅಂತನೂ ನನಗೆ ಗೊತ್ತಿಲ್ಲ. ಆದರೆ ದೇವತೆಗಳಿಗೆ ಹೆಸರಿರುವುದಿಲ್ಲ. ತಿಳಿಯದೆಯೇ ಆದರೂ ನೀವು ನನ್ನ ಪಾಲಿಗೆ ದೇವತೆಯಾಗಿ ಬಂದೀರಿ ಮತ್ತು ನನ್ನ ಹಾಗೂ ನನ್ನ ಹೊಟ್ಟೆಯಲ್ಲಿರೋ ಮಗುವಿನ ಜೀವ ಉಳಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ ಎಂದು ಬರೆದಿತ್ತು. ಆ ಹುಡುಗಿ ಗರ್ಭಿಣಿ ಎಂದು ಓದಿದ ಪ್ರಶಾಂತ್ ದಿಗ್ಭ್ರಮೆಗೊಂಡಿದ್ದನು. ಹೌದು, ನಿನ್ನೆ ರಾತ್ರಿ ನನಗೆ ತುಂಬ ಕೋಪ ಬಂದಿತ್ತು. ಎಷ್ಟು ಕೋಪವೆಂದರೆ ನಾನು ನಿಮ್ಮ ಮೇಲೆ ಕೈ ಎತ್ತಿದೆ. ಆದರೆ ನಾನು ಏನು ಮಾಡಲಿ? ನೀವು ನನ್ನ ಗಂಡನ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾತನಾಡುತ್ತಿದ್ದೀರಿ. ನಾನು ನಿಮ್ಮ ಕಾರಿನಿಂದ ಇಳಿದು ಹೋದೆನಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಾನು ತಪ್ಪಾಗಿ ಭಾವಿಸಿದ್ದೆ. ಹಾಗಾದರೆ ನೀವು ನನಗೆ ಏನು ಬೇಕಾದರೂ ಹೇಳಬಹುದಿತ್ತು. ಆದರೆ ನನ್ನ ಗಂಡನ ಬಗ್ಗೆ ಯಾರಾದರೂ ಏನಾದರೂ ಮಾತನಾಡಿದರೆ ನಾನು ಸಹಿಸುವುದಿಲ್ಲ. ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸುತ್ತೇನೆ. ಇನ್ನು ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ತೀರಿಸಲಾರೆ. ಆದರೆ ನೀವು ಯಾರ ಮೇಲೂ ಉಪಕಾರ ಮಾಡಲು ಬಯಸುವುದಿಲ್ಲ ಎಂದು ನನಗೆ ಅರ್ಥವಾಗಿದೆ. ನನ್ನ ಮೇಲೆ ನಿಮ್ಮಿಂದಾದ ಖರ್ಚು, ಡಾಕ್ಟರ್, ಔಷಧಿ, ಒಂದು ರಾತ್ರಿ ಕಳೆಯಲು ಕೋಣೆ, ಜ್ಯೂಸ್ ಮತ್ತು ಊಟ. ನನ್ನ ಬಳಿ ಹಣವಿಲ್ಲ. ಆದರೆ ಮೊದಲಿಗೆ ನನ್ನ ಈ ಚಿನ್ನದ ಬಳೆಗಳನ್ನು ಕೊಟ್ಟು ಹೋಗುತ್ತಿದ್ದೇನೆ ಎಂದು ಬರೆದಿದ್ದಳು. ಪ್ರಶಾಂತ್ನ ಕೈಯಿಂದ ಆ ಕಾಗದ ಅಲ್ಲೇ ಕೆಳಗೆ ಬೀಳುತ್ತದೆ. ಅಷ್ಟರಲ್ಲಿ ಶಕುಂತಲಾರವರು ಬರುತ್ತಾರೆ ಮತ್ತು ಕಾವ್ಯಳಿಗೆ ಈ ಒಳ್ಳೆಯ ಸುದ್ದಿಯನ್ನು ಬೇಗನೆ ತಿಳಿಸಬೇಕೆಂದು ಖುಷಿಯಿಂದ ಅತಿಥಿ ಕೋಣೆಯ ಕಡೆಗೆ ಹೋಗುತ್ತಾರೆ. ಆದರೆ ಕಾವ್ಯ ಅಲ್ಲಿ ಇರಲೇ ಇಲ್ಲ. ಅರೆ, ಆ ಮಗು ಎಲ್ಲಿಗೆ ಹೋಯಿತು ಎಂದು ಅವರು ಅತ್ತಿತ್ತ ನೋಡುತ್ತಾ ಹೇಳುತ್ತಾರೆ. ನಂತರ ಅವರ ಕಣ್ಣು ಪ್ರಶಾಂತ್ ಮೇಲೆ ಬೀಳುತ್ತದೆ. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಅವರು ಇನ್ನೂ ಮಾತನಾಡುತ್ತಲೇ ಇದ್ದರು. ಆಗ ಅವರ ಕಣ್ಣು ಮೇಜಿನ ಮೇಲಿದ್ದ ಬಳೆಗಳ ಮೇಲೆ ಮತ್ತು ಕೆಳಗೆ ಬಿದ್ದ ಕಾಗದದ ಮೇಲೆ ಬೀಳುತ್ತದೆ. ಅವರು ತಕ್ಷಣ ಆ ಕಾಗದವನ್ನು ಓದಲು ಪ್ರಾರಂಭಿಸುತ್ತಾರೆ. ಪ್ರಶಾಂತ್ ಅವಳನ್ನು ಹೋಗಲು ಹೇಳಿದ್ದನೆಂದು ಅವರಿಗೆ ಅರ್ಥವಾಗುತ್ತದೆ. ಪ್ರಶಾಂತ್, ನೀನು ಏನು ಮಾಡಿದ್ದೀಯಾ? ಇದು ಒಂದು ಹುಡುಗಿಯನ್ನು ರಾತ್ರಿ ನೀನು ಮನೆಯಿಂದ ಹೊರಗೆ ಹಾಕಿದ್ದೀಯಾ? ಕೊನೆಗೂ ನೀನು ಯಾವಾಗಿನಿಂದ ಇಷ್ಟು ಕಠಿಣ ಹೃದಯದವನಾಗಿದ್ದೀಯಾ? ಒಬ್ಬರು ಮಾಡಿದ ತಪ್ಪಿಗೆ ನೀವೆಲ್ಲರೂ ಏಕೆ ಶಿಕ್ಷೆ ಅನುಭವಿಸುತ್ತಿದ್ದೀರಿ? ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಪ್ರಶಾಂತ್. ಅವಳು ಎಲ್ಲಿಗೆ ಹೋದಳೋ ಏನೋ, ಯಾವ ಸ್ಥಿತಿಯಲ್ಲಿ ಇರುತ್ತಾಳೋ, ಪಾಪದವಳಿಗೆ ಏನಾಗಿದೆಯೋ ಏನೋ, ಮತ್ತು ನೀನು ಅವಳ ಮಾತನ್ನು ಕೇಳದೆ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದೀಯಾ? ನಿನಗೆ ನಾಚಿಕೆಯಾಗಬೇಕು ಎಂದು ಹೇಳಿ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಕುಂತಲಾರವರ ಮಾತುಗಳು ಪ್ರಶಾಂತ್ಗೆ ಸ್ವಲ್ಪವೂ ಕೆಟ್ಟದಾಗಿ ಅನಿಸುವುದಿಲ್ಲ. ಅವರು ಹೇಳಿದ್ದು ನಿಜ ತಾನೆ. ಪ್ರಶಾಂತ್ ಏನಿಂದ ಏನಾದ? ಮುಂದಿನ ಕ್ಷಣವೇ ಅವನು ಮನೆಯಿಂದ ಹೊರಗೆ ಹೋಗಿ ತನ್ನ ಕಾರನ್ನು ತೆಗೆದುಕೊಂಡು ಎಲ್ಲಿಗೂ ಹೊರಟು ಹೋಗುತ್ತಾನೆ. ಅವನು ಎಲ್ಲಿಗೆ ಹೋಗುತ್ತಿದ್ದನೆಂದು ಯಾರಿಗೂ ತಿಳಿದಿರಲಿಲ್ಲ. ಮತ್ತೊಂದೆಡೆ ವಿರಾಟ್ ಮತ್ತು ಇಡೀ ಕುಟುಂಬ ಸೂರ್ಯವಂಶಿ ಹೌಸ್ ತೊರೆದಿದ್ದರು. ನಗರದಿಂದ ಸ್ವಲ್ಪ ದೂರದಲ್ಲಿ ಬಹಳ ಹಿಂದೆಯೇ ವಿರಾಟ್ ಒಂದು ಬಂಗಲೆಯನ್ನು ಖರೀದಿಸಿ ಉಷಾರವರಿಗೆ ಉಡುಗೊರೆಯಾಗಿ ನೀಡಿದ್ದನು. ಅದಕ್ಕೆ ಅವನು ಉಷಾ ನಿವಾಸ ಎಂದು ಹೆಸರಿಟ್ಟಿದ್ದನು. ಅವರೆಲ್ಲ ಅಲ್ಲಿಗೆ ಹೋಗಿದ್ದರು. ವಿರಾಟ್ ಭೂಪೇಂದ್ರರ ಕಚೇರಿಗೆ ಕಾಲಿಡುವುದಿಲ್ಲ ಎಂದು ನಿರ್ಧರಿಸಿದ್ದನು. ಸದ್ಯಕ್ಕೆ ಎಲ್ಲರೂ ಚಿಂತೆಯಲ್ಲಿದ್ದರು. ಕೊನೆಗೂ ಕಾವ್ಯ ಎಲ್ಲಿಗೆ ಹೋದಳು? ಅವಳು ತನ್ನ ಮನೆಗೂ ಹೋಗಲಿಲ್ಲ, ಯಾವುದೇ ಗೆಳತಿಯ ಮನೆಗೂ ಹೋಗಿಲ್ಲ. ಹಾಗಾದರೆ ಅವಳು ಎಲ್ಲಿಗೆ ಹೋದಳು? ಉಷಾರವರು ಅಳುತ್ತಾ ನನ್ನ ಮಗು ಇದೆಲ್ಲವನ್ನು ಹೇಗೆ ಸಹಿಸಿಕೊಂಡಳೋ ಏನೋ, ತನ್ನನ್ನು ತಾನು ಹೇಗೆ ಸಮಾಧಾನ ಪಡಿಸಿಕೊಂಡಳೋ, ಅವಳಿಗೆ ಏನಾದರೂ ಎಂದು ಅವರು ಆತಂಕದಿಂದ ಮಾತನಾಡುತ್ತಾರೆ. ನನ್ನ ಕಾವ್ಯಳಿಗೆ ಏನೂ ಆಗುವುದಿಲ್ಲ, ಅವಳು ಕ್ಷೇಮವಾಗಿದ್ದಾಳೆಂದು ನನ್ನ ಹೃದಯ ಹೇಳುತ್ತಿದೆ ಮತ್ತು ಅವಳು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ನಾನು ಅವಳನ್ನು ಹುಡುಕಿ ಕರೆತರುತ್ತೇನೆ. ಪೂರ್ಣ ಆತ್ಮವಿಶ್ವಾಸದಿಂದ ವಿರಾಟ್ ಹೇಳುತ್ತಾನೆ ಮತ್ತು ನಂತರ ಅವನು ತನ್ನ ಕೋಣೆಗೆ ಹೋಗುತ್ತಾನೆ.
ದೇವರೇ, ನನ್ನ ಮಗು ಬೇಗ ಸಿಗಲಿ ಎಂದು ಉಷಾರ್ ಅವರು ಹೇಳುತ್ತಾರೆ. ಅತ್ತ ಭೂಪೇಂದ್ರ ಅವರಿಗೆ ತಾನು ಇಡೀ ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದಿದ್ದೇನೆ ಎಂಬ ಅರಿವು ಇನ್ನೂ ಇರಲಿಲ್ಲ. ಅವರಿಗೆ ಹಣಕ್ಕಿಂತ ಹೆಚ್ಚಾಗಿ ಏನೂ ಮುಖ್ಯವಾಗಿರಲಿಲ್ಲ. ತನ್ನ ಕೋಣೆಯಲ್ಲಿ ಕುಳಿತಿದ್ದ ಅವರು ಸಿಗರನ್ನು ತುಟಿಯಲ್ಲಿಟ್ಟುಕೊಂಡು 4 ದಿನಗಳಲ್ಲಿ ಎಲ್ಲರೂ ವಾಪಸ್ ಇಲ್ಲಿಗೆ ಬರುತ್ತಾರೆ ಮತ್ತು ಆ ಕಾವ್ಯ ವಿಷಯಕ್ಕೆ ಬಂದರೆ ವಿರಾಟ್ ಬಯಸಿದರೂ ಅವಳನ್ನು ಹುಡುಕಲು ಸಾಧ್ಯವಿಲ್ಲ. ಈಗಿನವರೆಗೆ ಅವಳ ಶವವನ್ನು ಕಾಡು ಪ್ರಾಣಿಗಳು ತಿಂದಿರುತ್ತವೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ದರು. ಆಗ ಅವರ ಫೋನ್ ರಿಂಗ್ ಆಗುತ್ತದೆ. ಅವರು ಫೋನ್ ಕಿವಿಗೆ ಇಟ್ಟುಕೊಂಡು ಹಲೋ, ಏನಿದೆ ಸುದ್ದಿ ಎನ್ನುತ್ತಾರೆ. ಸರ್, ನೀವು ಹೇಳಿದಂತೆ ವಿವೇಕ್ ಜೊತೆ ನೀವು ನೋಡಿದ ಹುಡುಗಿಯ ವಿಳಾಸವನ್ನು ನಾನು ಪತ್ತೆ ಮಾಡಿದ್ದೇನೆ. ಅವಳ ಹೆಸರು ಅವನಿ. ಅವಳು ಕೂಡ ಅಮೆರಿಕದಿಂದ ಬಂದಿದ್ದಾಳೆ. ಅವಳಿಗೆ ಒಂದು ಮಗಳಿದ್ದಾಳೆ. ಆದರೆ ತಂದೆ ಯಾರೆಂದು ತಿಳಿದಿಲ್ಲ. ಆದರೆ ಏನು? ಭೂಪೇಂದ್ರ ಅವರು ತನ್ನ ಕಣ್ಣುಗಳನ್ನು ಚಿಕ್ಕದಾಗಿಸುತ್ತಾ ಹೇಳುತ್ತಾರೆ. ಆದರೆ ವಿವೇಕ್ ಅವಳನ್ನು ಪ್ರೀತಿಸುತ್ತಾನೆ. ಅವರಿಬ್ಬರು ಮದುವೆಯಾಗಲಿದ್ದಾರೆ ಎನ್ನುತ್ತಾನೆ. ಇದನ್ನು ಕೇಳಿದ ತಕ್ಷಣ ಭೂಪೇಂದ್ರ ಅವರಿಗೆ ಸಿಟ್ಟು ನೆತ್ತಿಗೇರುತ್ತದೆ. ಅವರು ಕೋಪದಿಂದ ತನ್ನ ಫೋನನ್ನು ಗೋಡೆಗೆ ಹೊಡೆಯುತ್ತಾ, ಮೊದಲು ವಿರಾಟ್ ಮತ್ತು ಈಗ ವಿವೇಕ್ ಕೂಡ ಪ್ರೀತಿ ಪ್ರೀತಿ ಪ್ರೀತಿ. ಕೊನೆಗೆ ನನ್ನ ಕೈಯಿಂದ ಇನ್ನೆಷ್ಟು ರಕ್ತಪಾತವಾಗಬೇಕು. ಮೊದಲಿಗೆ ಆ ಕಡುಬಡವ ಅವಿನಾಶ್ನನ್ನು ಮುಗಿಸಬೇಕು. ನಂತರ ಈ ಹುಡುಗಿ ಮತ್ತು ಅವಳ ಮಗಳನ್ನು ನಿಭಾಯಿಸಬೇಕಾಗುತ್ತದೆ ಎಂದು ಬಹಳ ಕೋಪದಿಂದ ಮಾತನಾಡುತ್ತಿದ್ದರು. ಮುಂದುವರಿಯುವುದು.